ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಇವತ್ತು ನಾನು ಜಿಂದಾಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಬಳಿ ಇದ್ದೇನೆ. ಆ ಜಿಂದಾಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟಿಂದ 1.5 ಇಂದ 2 ಕಿಲೋಮೀಟರ್ ದೂರದಲ್ಲಿ ಈಸ್ಟ್ ಫೇಸಿಂಗಲ್ಲಿ ನಿರ್ಮಿಸಿರುವ 2 ಫ್ಲೋರ್ ಹೊಸ ಮನೆ ಮಾರಾಟಕ್ಕಿದೆ ಕಣ್ರಿ. ಈವನ್ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಕಣ್ರಿ. ನಾಗಸಂದ್ರ ಮೆಟ್ರೋ, ಐಕ್ಯ ಮಾಲು, ಮಂಜುನಾಥ್ ನಗರ ಮೆಟ್ರೋ, BMTC ಬಸ್ ಸ್ಟಾಪು ಎಲ್ಲನೂ ಹತ್ರ. ಆ ಮನೆಯಿಂದ ಈ ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ 2 ಇಂದ 2.5 ಕಿಲೋಮೀಟ್ರ್ ಅಷ್ಟೇ. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ವಿಡಿಯೋ ನೋಡಿ. ಇಷ್ಟ ಆಯಿತು ಅಂದರೆ ವಿಸಿಟ್ ಮಾಡಿ ತೊಗೊಳ್ಳಿ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ಕೈಗೆಟುಗೋ ಬೆಲೆಯಲ್ಲಿ ಈ ಮನೇನ ಮಾರಾಟ ಮಾಡ್ತಿರೋದು. ಬರೀ 75 ಲಕ್ಷ, ಅದರಲ್ಲೂ ನೆಗೋಷಿಯಬಲ್ ಇದೆ. ಡೈಮೆನ್ಷನ್ 24x33, 24ಕ್ಕೆ 33 ಇನ್ ಸ್ಕ್ವೇರ್ ಫೀಟ್, 792 ಸ್ಕ್ವೇರ್ ಫೀಟ್, 792 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ಈಸ್ಟ್, ಮೈನ್ ಡೋರ್ಸ್ ಫೇಸಿಂಗ್ ಈಸ್ಟ್. ಖಾತಾ CMC ಖಾತಾ, ವಾಟರ್ CMC ವಾಟರ್. ಟೋಟಲ್ ಫ್ಲೋರ್ G+1. ಇದು ಕಾರ್ ಪಾರ್ಕಿಂಗ್. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗೆ ಒಂದು ದೊಡ್ಡ ಕಾರನ್ನು ಪಾರ್ಕ್ ಮಾಡಿ ಒಂದು 3 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ ನೋಡಿ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫಾಲ್ಸ್ ಸೀಲಿಂಗು ಮಾಡಿದ್ದಾರೆ ಕಣ್ರಿ ಕಾರ್ ಪಾರ್ಕಿಂಗಲ್ಲಿ. ಸುತ್ತು ಸೇಫ್ಟಿ ಗ್ರಿಲ್ ಇದೆ. ಇದು ಸಂಪು 10 ರಿಂದ 12,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪಿದು. ವಾಟರ್ಗೆ ಹೆಂಗೆ ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ ಇಲ್ಲ. ಈ ಮನೆ ವಿಸಿಟ್ ಮಾಡ್ತಿರಲ್ಲ, ಅಕ್ಕಪಕ್ಕ ವಿಚಾರಿಸಿ, ಆಲ್ರೆಡಿ ವಾಸ ಮಾಡ್ತಿದ್ದಾರೆ. ಸೊ ನೋ ಪ್ರಾಬ್ಲಮ್ ಇಲ್ಲ ಅಂದರೆ ತಗೊಳ್ಳಿ, ಇಲ್ಲ ಇದೆ ಅಂದ್ರೆ ನಮಗೂ ಹೇಳ್ಬೇಡಿ, ಸೈಲೆಂಟಾಗಿ ಹೋಗಿ ನೋಡಿ. ವಾಲ್ಗೆ ಒಳ್ಳೆ ವಾಟರ್ಫೈಡ್ ಟೈಲ್ಸ ಹಾಕಿದ್ದಾರೆ, ಕ್ವಾಲಿಟಿನೂ ಚೆನ್ನಾಗಿದೆ ನೋಡಿ. ಸುತ್ತು ಸೇಫ್ಟಿ ಗ್ರಿಲ್ ಇದೆ. ಔಟ್ಸೈಡು ಟ್ಯಾಪ್ ಕೊಟ್ಟಿದ್ರು ಕಂಡದು, ಕೊಳಾಯಿ ಕ್ಲೀನ್ ಮಾಡಲಿಕ್ಕೆ. ಸ್ಟೈರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. 2 ಮನೆಗೂ ಈ ಸ್ಟೈರ್ ಕೇಸ್ ಕೆಳಗಡೆ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು KEB ಮೀಟರು. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ. ಒಂದು ದೊಡ್ಡ ಕಾರನ್ನು ಪಾರ್ಕ್ ಮಾಡ್ಬೋದೋ ಇಲ್ಲ ಚೆಕ್ ಮಾಡಿ. ಅಕಸ್ಮಾತ್ ನಿಮ್ಮ ಹತ್ರ ಆಲ್ರೆಡಿ ಕಾರ್ ಇರುತ್ತೆ, ಅದು ಪಾರ್ಕ್ ಮಾಡ್ಬೋದೋ ಇಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಪಾರ್ಕ್ ಮಾಡ್ಬೋದು ಕಣ್ರಿ, ವಿಶಾಲವಾಗಿದೆ. ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ. ಡಬಲ್ ಬೆಡ್ರೂಮ್ ಮನೆ ಇದೆ, ನೋಡೋ ಬನ್ನಿ. ಇದು ಮೈನ್ ಡೋರ್ ಫೇಸಿಂಗ್ ಈಸ್ಟ್. ಫ್ರೇಮು ಡೋರು 2 ಟೀಕುಡ್ಡೆ ನೋಡು. ಕ್ವಾಲಿಟಿನೂ ಚೆನ್ನಾಗಿದೆ ಕಣ್ರಿ ಡೋರ್ದು. ಹಾಲನ್ನು ತೋರಿಸ್ತೀನಿ ನೋಡಿ. ಗ್ರೌಂಡ್ ಫ್ಲೋರಲ್ಲಿರುವಂಥ ಡಬಲ್ ಬೆಡ್ರೂಮ್ ಮನೆ ಹಾಲನ್ನು ತೋರಿಸ್ತೀನಿ. ಹಾಲಲ್ಲಿ POP ಇದೆ ನೋಡಿ. ಸುತ್ತು ತೋರಿಸ್ತೀನಿ, ಅಬ್ಸರ್ವ್ ಮಾಡಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟ್ಟು. ಬಾಡಿಗೆಗೆ ಡಿಮ್ಯಾಂಡ್ ಇದೆಯಾ? ಎಸ್, ಡಿಮ್ಯಾಂಡ್ ಇದೆ ಕಣ್ರಿ. ಇದು ಪೂಜಾ ರೂಮು. ಇದು ಕಿಚನ್ನು. ಈ ಅಡುಗೆ ಮನೆಯಲ್ಲಿ ವಿಂಡೋ ಇದೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಸಿಂಕ್ ನೋಡ್ರಿ, ದೊಡ್ಡದಾಗಿದೆ, ನೈಸ್. ಸುತ್ತು ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ. ಮೇಲೆ ಲಾಫ್ಟ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಹಾಲನ್ನು ಈ ಸೈಡಿಂದ ಅಬ್ಸರ್ವ್ ಮಾಡಿ, ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ, ಅಲ್ಲಿ ಡೋರ್ ಪಕ್ಕದಲ್ಲೇ ಇದೆ ನೋಡಿ. ಸೊ ಡೋರ್ ಪಕ್ಕದಾಗ ಇರೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿರುತ್ತೆ. ಈಗ ಬೆಡ್ರೂಮ್ಸ್ ನೋಡೋಣ ಬನ್ನಿ. ಇದು ಬೆಡ್ರೂಮ್ 1 ಡೋರು, ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 1. ಈ ಬೆಡ್ರೂಮ್ 1ಅಲ್ಲಿ ಫಾಲ್ ಸೀಲಿಂಗ್ ಎಂಥದ್ದು ಮಾಡಿಲ್ಲ. ವಿಂಡೋ ಇದೆ, ಬೇಕಿಲ್ಲ ಬಾಡಿಗೆ ಮನೆಗೆಲ್ಲ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಟ್ ಹಾಕ್ಬೋದಾ? ಡಬಲ್ ಏನ್ರಿ, ಟ್ರಿಪಲ್ ಕಟ್ ಹಾಕೋದು ಜಾಗ ಇರುತ್ತೆ. ವಾರ್ಡ್ರೋಬ್ ಮಾಡಿದ್ದಾರೆ ಕಣ್ರಿ. ಬೆಡ್ರೂಮಲ್ಲಿ ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಈಗ ಇರಲೇಬೇಕು ಬಾಡಿಗೆ ಮನೆಗೂ, ಇಲ್ಲ ಅಂದರೆ ಟೆನೆಂಟ್ಸ್ ಬರಲ್ಲ. ವಾರ್ಡ್ರೋಬ್ ಇಲ್ಲ ಹೋಗ್ಕೊಂಡ್ರೆ ಬರಲ್ಲ ಅಂತಾರೆ. ವಾರ್ಡ್ರೋಬ್ ಇದ್ದರೆ 1,000 ಜಾಸ್ತಿ ಆದರೂ ಕೊಟ್ಟು ಬರ್ತಾರೆ ನೋಡಿ. ರಾಸು ಕೊಟ್ಟಿದ್ದಾರೆ ವಾರ್ಡ್ರೋಬಲ್ಲಿ. ಈ ಮನೇನ ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? ಒಂದು 8,000 ಬರುತ್ತೆ. ಬಾಡಿಗೆಗೆ ಡಿಮ್ಯಾಂಡ್ ಇದೆಯಾ? ಬಾಡಿಗೆಗೆ ಡಿಮ್ಯಾಂಡ್ ಇದೆ. ನಾನು ಹೇಳೋದು ನಂಬೇಡಿ. ಈ ಮನೆ ನೋಡಿ ಇಷ್ಟ ಆಯಿತು ಅಂದರೆ ಅಕ್ಕಪಕ್ಕ ಒಂದು 10 ಮನೆ ಅಬ್ಸರ್ವ್ ಮಾಡಿ.
ಟೂಲೆಟ್ ನೋಡಿ, ಟೂಲೆಟ್ ಎಲ್ಲೂ ಕಾಣಲಿಲ್ವಾ, ಬಾಡಿಗೆಗೆ ಡಿಮ್ಯಾಂಡ್ ಇದೆ ಅಂತ ಅರ್ಥ, ಸಿಂಪಲ್. ಓಕೆ, ಹಾಲನ್ನು ಅಬ್ಸರ್ವ್ ಮಾಡಿ, ಇದು ಹಾಲು, ಇದು ಬೆಡ್ರೂಮ್ 2, ಡೋರು ರೆಡಿಮೇಡ್ ಡೋರು. ಎರಡನೇ ಬೆಡ್ರೂಮ್ ತೋರಿಸ್ತೀನಿ. ಈ ಎರಡನೇ ಬೆಡ್ರೂಮಲ್ಲಿ ಪಿ ಒ ಪಿ ಇಲ್ಲ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಟ್ ಹಾಕ್ಬೋದಾ? ಎಸ್, ಈ ಬೆಡ್ರೂಮಲ್ಲಿ ಡಬಲ್ ಕಟ್ ಹಾಕ್ಬೋದು. ಈ ಬೆಡ್ರೂಮಲ್ಲೂ ವಾರ್ಡ್ರೋಬ್ ಮಾಡಿದ್ದಾರೆ ಕಣ್ರಿ, ಲಾಫ್ಟು, ವಾರ್ಡ್ರೋಬು, ಸೂಪರ್. ಈ ರೀತಿ ಇದ್ದರೆ 8,000 ಏನು, ಇನ್ನೊಂದು 500 ಜಾಸ್ತಿ ಕೊಡಿ ಅಂದರೆ ಕೊಡ್ತಾರೆ. ಓಕೆ, ವಾರ್ಡ್ರೋಬ್ ಚೆಕ್ ಮಾಡಿ ಬನ್ನಿ. ಯಾಕಂದರೆ ಲಾಸ್ಟ್ ಟೈಮ್ ಒಬ್ಬರು ಫೋನ್ ಮಾಡಿ ಈವನ್ ಬಾಡಿಗೆ ಮನೆ ವಾರ್ಡ್ರೋಬು ತೋರಿಸಿ ಸರ್ ನೀಟಾಗೆ, ನಾವು ಬಾಡಿಗೆಯವರು, ಬಾಡಿಗೆ ಆ ಮನೆ ಇಷ್ಟ ಆಯಿತು ಅಂದರೆ ನಾವು ಬಾಡಿಗೆಗೆ ಹೋಗ್ತೀವಿ, ಅದೇ ಲೊಕೇಶನಲ್ಲಿ ಇದ್ದೀವಿ ನಾವು ಅಂತ ಫೋನ್ ಮಾಡಿದ್ರು. ಆ ರೀಸನಿಂದ ಪ್ರತಿಯೊಂದು ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತೇನೆ. ಬಾಡಿಗೆಯವರು ಬಂದರೆ ಯಾರು ಮನೆ ತೊಗೊತೀರೋ ಅವ್ರಿಗೆ ಲಾಭನೇ ಅಲ್ವಾ, ಇಮಿಡಿಯೇಟ್ಲಿ ಮನೆ ಫಿಲ್ ಆಗುತ್ತೆ. ಓಕೆ, ಈಗ ಟಾಯ್ಲೆಟ್ ನೋಡೋಣ. ಇದು ಹ್ಯಾಂಡ್ ವಾಶ್ ಬೇಷನ್ನು, ಇನ್ನೂ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಡೋರು WPC ಡೋರು, ಅಟ್ಯಾಚ್ಡ್ ಇದೆ, ಕಾಮನ್ ಇದೆ. ಇದರಲ್ಲಿ ವಿಂಡೋ ಇದೆ, ಗೀಸರ್ ಪಾಯಿಂಟ್ ಇದೆ, ವೆಟ್ರಿಫೈಡ್ ಟೈಲ್ಸ್ ಹಾಕಿರೋ ವಾಲ್ಗೆಲ್ಲ. ಕಮೋಡ್ ಅದು ಇಂಡಿಯನ್ ಕಮೋಡ್, ಸೊ ಇಂಡಿಯಾದಲ್ಲಿದ್ದೀವಿ, ಒಂದು ಕಮೋಡ್ ಇರಲೇಬೇಕು. ಇದು ವಾಶ್ರೂಮ್ ವಿಶಾಲವಾಗಿದೆ ಕಣ್ರಿ, ದೊಡ್ಡದಾಗಿದೆ, ನೈಸ್. ಅಟ್ಟನೂ ಕೊಟ್ಟಿದ್ದಾರೆ, ನೈಸ್. ಅಲ್ಲಿ UPS ಪ್ರಾವಿಷನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಆಟೋದಲ್ಲಿ. ಓಕೆ, ನೋಡಿದ್ರಲ್ಲ, ಗ್ರೌಂಡ್ ಫ್ಲೋರಲ್ಲಿರುವಂಥ ಡಬಲ್ ಬೆಡ್ರೂಮ್ ಮನೆ ನೋಡಿದ್ವಿ. 8,000 ಬಾಡಿಗೆ ಬರುತ್ತೆ ಅಲ್ಲಿಂದ, ಆ ಮನೆಯಿಂದ, ನೆನ್ಪಿಟ್ಕೊಳ್ಳಿ. ಓಕೆ, ಮತ್ತೊಮ್ಮೆ ಕಾರ್ ಪಾರ್ಕಿಂಗ್ ಅಬ್ಸರ್ವ್ ಮಾಡಿ. ಓಕೆ, ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗೋವಾಗ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ, ರೈಲಿಂಗ್ಸು MS ರೈಲಿಂಗ್ಸು. ಫಸ್ಟ್ ಫ್ಲೋರಲ್ಲಿ ಏನಿದೆ, ಸ್ಪೇಷಿಯಸ್ 2 BHK ಹೌಸ್ ಇದೆ, ವಿಶಾಲವಾದ ಡಬಲ್ ಬೆಡ್ರೂಮ್ ಇದೆ. ಅಕಸ್ಮಾತ್ ನೀವು ಮನೆ ತೊಗೊಂಡ್ರೆ ಫಸ್ಟ್ ಫ್ಲೋರಲ್ಲಿ ಇರ್ಬೋದು. ನೋಡಿ, ಸುತ್ತು ಸೆಟ್ ಬ್ಯಾಕು ಬಿಟ್ಟಿದ್ದಾರೆ ನೋಡಿ, ತೋರಿಸ್ತೀನಿ. ಈ ರೀತಿ ಸೆಟ್ ಬ್ಯಾಕ್ ಇರೋದ್ರಿಂದ ಯೂಸ್ ಏನು ಅಂದರೆ ಗಾಳಿ ಬೆಳಕು ಚೆನ್ನಾಗಿರುತ್ತೆ, ಕತ್ಲಿರಲ್ಲ ಡೇ ಟೈಮೆಲ್ಲ. ಓಕೆ, ಈಗ ಫಸ್ಟ್ ಫ್ಲೋರಲ್ಲಿದ್ದೀವಿ. ಫಸ್ಟ್ ಫ್ಲೋರಲ್ಲಿ 2 BHK ಹೌಸ್ ಮುಂದೆ ಪ್ಯಾಸೇಜ್ ಇದೆ, ಪೋರ್ಟಿಕ ಇದೆ. ಪೋರ್ಟಿಕನ ತೋರಿಸ್ತೀನಿ ನೋಡಿ. ಆ ಪ್ಯಾಸೇಜಲ್ಲಿ POP ಇದೆ ನೋಡಿ, ವಾಲ್ಗೆಲ್ಲ ಗ್ರನೈಟ್ಸ್ ಹಾಕಿದ್ದಾರೆ. ಮುಂದೆ ನೋಡಿ, ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರನೈಟ್ಸ್ ಹಾಕಿದ್ದಾರೆ. ಈ ಪ್ಯಾಸೇಜಲ್ಲಿ ಆರಾಮಾಗಿ ಒಂದು 3-4 ಜನ ಕೂರ್ಬೋದು ಚೇರಲ್ಲಿ, ಅಷ್ಟು ಜಾಗ ಕೊಟ್ಟಿದ್ದಾರೆ, ರಿಲ್ಯಾಕ್ಸ್ ಆಗ್ಬೋದು ಸಂಜೆ ಟೈಮು ಇಲ್ಲ ಹಾಲಿಡೇ ಟೈಮಲ್ಲಿ. ವಿಂಡೋನು ಚೆನ್ನಾಗಿದೆ, ದೊಡ್ಡದಾಗಿದೆ ಕಣ್ರಿ ವಿಂಡೋ. ಆ ವಿಂಡೋಗೆಲ್ಲ ಪಟ್ಟಿ ಮಾಡಿದ್ದಾರೆ ನೋಡಿ ಗ್ರಾನೈಟಲ್ಲಿ, ಗ್ರ್ಯಾಂಡ್ ಪೀಸಲ್ಲಿ. ಈ ರೀತಿ ಮಾಡಿದ್ರೆ ಬಂದೋಬಸ್ತ್ ಇರುತ್ತೆ, ನೋಡೋಕ್ಕೆ ಲುಕ್ಕು ಇರುತ್ತೆ. ಇದು 2 BHK ಹೌಸ್, ಮೈನ್ ಡೋರ್ ಫೇಸಿಂಗ್ ಈಸ್ಟ್, ಫ್ರೇಮ್ ಡೋರ್ 2 ಟೀಕ್ವುಡ್. ಕ್ವಾಲಿಟಿ ಚೆನ್ನಾಗಿದೆ. ಇಲ್ಲೂ ನೋಡಿ, ಆ ಮೈನ್ ಡೋರ್ ಹತ್ರನೂ 40 mm ಗ್ರಾನೈಟಲ್ಲಿ ಪಟ್ಟಿ ಮಾಡಿದ್ದಾರೆ. ಶೋಯಿಂಗ್ ಯು ಸ್ಪೇಷಿಯಸ್ ಹಾಲ್, ವಿಶಾಲವಾದ ಹಾಲನ್ನು ತೋರಿಸ್ತೀನಿ ನೋಡಿ. ಈ ಹಾಲಲ್ಲಿ POP ಇದೆ, TV ಕ್ಯಾಬಿನೆಟ್ ಇದೆ, ಸುತ್ತು ತೋರಿಸ್ತಾ ಇದೆ ನೋಡಿ, ಲೆಫ್ಟ್ ಸೈಡು ರೈಟ್ ಸೈಡು. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ವಿಶಾಲವಾಗಿದೆಯಾ? ಎಸ್, ವಿಶಾಲವಾಗಿದೆ, ಸ್ಪೇಷಿಯಸ್ ಆಗಿದೆ, ನೈಸ್. ಇದು TV ಕ್ಯಾಬಿನೆಟ್, ದೊಡ್ಡ TVನೇ ಫಿಟ್ ಮಾಡ್ಬೋದು. ಆ TV ಕ್ಯಾಬಿನೆಟಲ್ಲೂ ಸ್ಟೋರೇಜ್ ಪ್ರಾವಿಷನ್ ಎಲ್ಲ ಕೊಟ್ಟಿದೆ ನೋಡಿ. ಡ್ರಾಸ್, ಸೆಟಪ್ ಬಾಕ್ಸು, ರಿಮೋಟ್ಸು, ಇನ್ನು ಇವೆಲ್ಲ ಇನ್ನೂ ಏನೇನು ಇರುತ್ತಲ್ಲ, TVಗೆ ಸಂಬಂಧಪಟ್ಟಿದ್ದು, ವೈಫೈಗೆ ಸಂಬಂಧಪಟ್ಟಿದ್ದು, ಎಲೆಕ್ಟ್ರಿಕಲ್ ಡಿವೈಸಸ್ ಎಲ್ಲ ಸ್ಟೋರ್ ಮಾಡ್ಕೋಬೋದಲ್ಲಿ. ಈಗ ಪೂಜಾ ರೂಮ್ ನೋಡಿ ಬನ್ನಿ. ನೋಡಿ, ಪೂಜಾ ರೂಮು ವಾಸ್ತು ಪ್ರಕಾರ ಎಲ್ಲಿರಬೇಕು, ದೇವ್ರ ಮೂಲೆಯಲ್ಲಿರ್ಬೇಕು, ಕರೆಕ್ಟಾಗಿ ದೇವ್ರ ಮೂಲೆಯಲ್ಲಿದೆ. ಇದು ಪೂಜಾ ರೂಮು. ಫ್ರೇಮು, ಡೋರು 2 ಟೀಕು. ಆ ಡೋರಲ್ಲಿ ನೋಡಿ, ಮೈನು ಟಫನ್ ಗ್ಲಾಸ್ ಇದೆ.
40 mm ಥಿಕ್ನೆಸ್ ಟಫನ್ ಗ್ಲಾಸ್ ಕೊಟ್ಟಿರೋದು ಡೋರ್ಗೆಲ್ಲ ಚೆನ್ನಾಗಿದೆ. ಪೂಜಾ ರೂಮು ದೊಡ್ಡದಾಗಿದೆ, ಇದರಲ್ಲೂ POP ಮಾಡಿದ್ದಾರೆ. ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ನೋಡಿ. ಒಬ್ಬರು ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ. ಓಕೆ, ಪೂಜಾ ರೂಮ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿರಿ. ಮೂಲೆಯಿಂದನೂ ತೋರಿಸ್ತೀನಿ ಕಣ್ರಿ. ಪ್ರತಿಯೊಂದು ಅಬ್ಸರ್ವ್ ಮಾಡಿ. ನೀವು ಮನೆ ತೊಗೊಳೋರು ಪ್ರತಿಯೊಂದು ಅಬ್ಸರ್ವ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ತೊಗೊಳ್ಳಿ, ಮೂರನೇ ವ್ಯಕ್ತಿ ಮಾತೆ ಕೇಳೋಕೆ ಹೋಗ್ಬೇಡಿ. ಮಾಡಲರ್ ಕಿಚನನ್ನು ತೋರಿಸ್ತೀನಿ ನೋಡಿ. ಈ ಮಾಡಲರ್ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಸಿಂಕು. ಕಿಚನ್ ಸ್ಲ್ಯಾಬ್ ಚೆನ್ನಾಗಿದೆ ಕಣ್ರಿ. ಪಟ್ಟಿನೂ ಮಾಡಿದ್ದಾರೆ ನೈಸ್. ಆ ರೀತಿ ಮಾಡೋದ್ರಿಂದ ನೀರು ಚೆಲ್ಲಲ್ಲ. ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತಾ ಇದೆ ನೋಡಿ. ಸುತ್ತು L ಶೇಪಲ್ಲಿ ಲಾಫ್ಟ್ ಮಾಡಿದ್ದಾರೆ. ಲಾಫ್ಟ್ ಚೆಕ್ ಮಾಡೋಣ. ಓಪನ್ ಮಾಡಿದೆ ನೋಡಿ. ಓಕೆ, ಮಾಡಲರ್ ಕಿಚನ್ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ವಿಶಾಲವಾಗಿದೆಯಾ? ಎಸ್, ಸ್ಪೇಷಿಯಸ್ ಆಗಿದೆ. ಇಷ್ಟು ಹಾಲಿದ್ರೆ ಸಾಕ? ಮೋರ್ ದ್ಯಾನ್ ಎನಫ್. ಈಗ ಬೆಡ್ರೂಮ್ಸ್ ನೋಡೋಣ. ಮೊದಲು ಸಿಂಕ್ ನೋಡೋಣ. ಇದು ಹ್ಯಾಂಡ್ ವಾಶ್ ಬೇಷನ್. ಓಕೆ, ಇಲ್ಲಿ ಬೆಡ್ರೂಮ್ಸ್ ಎರಡಿದ್ದಾವೆ. ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡ್ ಒಂದು. ಆಪೋಸಿಟು ಟಾಯ್ಲೆಟ್ ಇರೋದು. ಈಗ ಮೊದಲು ಮಾಸ್ಟರ್ ಬೆಡ್ರೂಮ್ ನೋಡೋಣ. ಇದು ಮಾಸ್ಟರ್ ಬೆಡ್ರೂಮ್. ಡೋರು ರೆಡಿಮೇಡ್ ಡೋರು. ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ ನೋಡಿ. ಈ ಮಾಸ್ಟರ್ ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್ ಇದೆಯಾ? ಎಸ್, ಸ್ವಲ್ಪ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ಸ್ಟ್ಯಾಂಡಿಂಗ್ ಮಿರರ್ ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಹಾಕ್ಬೋದಾ? ಎಸ್, ಕಿಂಗ್ ಸೈಜ್ ಕಾಟ್ ಹಾಕ್ಬೋದು. ವಾರ್ಡ್ರೋಬ್ ಒನ್ ಸೈಡ್ ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ಸ್ ಕೊಟ್ಟಿದ್ದಾರೆ. ಬನ್ನಿ ಚೆಕ್ ಮಾಡೋಣ, ಅದಕ್ಕೇನಿದೆ. ಓಕೆ, ನೋಡಿದ್ರಲ್ಲ ಡ್ರಾಸು. ಪ್ರತಿಯೊಂದು ಅಬ್ಸರ್ವ್ ಮಾಡಿರಿ. ಡ್ರಾಸು, ವಾರ್ಡ್ರೋಬು, ಸ್ಲೈಡಿಂಗ್ ಡೋರ್ಸು, ಆ ವುಡ್ಡು, ಪ್ರತಿಯೊಂದು ಅಬ್ಸರ್ವ್ ಮಾಡಿ. ನೀವು ಮನೆ ತೊಗೋಬೇಕು ಅಂತ ನಿರ್ಧಾರ ಮಾಡಾದ್ಮೇಲೆ ಪಿನ್ ಟು ಪಿನ್ ಅಬ್ಸರ್ವ್ ಮಾಡಿ. ಈ ಸೈಡಿಂದ ತೋರಿಸ್ತೀನಿ ನೋಡಿ. ವಿಶಾಲವಾಗಿದೆಯಾ ಮಾಸ್ಟರ್ ಬೆಡ್ರೂಮು? ಎಸ್, ಸ್ಪೇಷಿಯಸ್ ಇದೆ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಡೋರು ರೆಡಿಮೇಡ್ ಡೋರು. ಶೋಯಿಂಗ್ ಯು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ಟಾಯ್ಲೆಟ್ ಇಲ್ಲ ವಾಶ್ರೂಮ್. ಇದರಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಶವರ್ ಇದೆ, ಗೀಜರ್ ಪಾಯಿಂಟ್ ಇದೆ. ಕಮೋಡು ವೆಸ್ಟರ್ನ್ ಕಮೋಡು ನೋಡಿ. ಗ್ರಾನೈಟ್ ಪೀಸು ಹಾಕಿದ್ದಾರೆ, ಸೋಪ್ ಎಲ್ಲ ಇಡೋದಕ್ಕೆ. ಅಟ್ಯಾಚ್ಡ್ ಟಾಯ್ಲೆಟು ವಿಶಾಲವಾಗಿದೆ. ಮತ್ತೊಮ್ಮೆ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ. ಸ್ಟ್ಯಾಂಡಿಂಗ್ ಮಿರರು ದೊಡ್ಡದಿದೆ. ಮೋರ್ ದೆನ್ ಎನಫ್. ಇಷ್ಟಿದ್ರು ಸಾಕು ಮಾಸ್ಟರ್ ಬೆಡ್ರೂಮ್. ಓಕೆ, ಮಾಸ್ಟರ್ ಬೆಡ್ರೂಮ್ ನೋಡಿದ್ವಿ. ಎರಡನೇ ಬೆಡ್ರೂಮ್ ನೋಡೋಣ ನೋಡಿ. ಇದು ಹಾಲು, ಇದು ಎರಡನೇ ಬೆಡ್ರೂಮ್ ಡೋರ್, ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 2. ಎರಡನೇ ಬೆಡ್ರೂಮ್ ತೋರಿಸ್ತೀನಿ. ಈ ಬೆಡ್ರೂಮ್ 2 ಅಲ್ಲಿ ಸ್ವಲ್ಪ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಿಂಡೋ ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಆರ್ ಯೂಸ್ಡ್. ಟ್ರಿಪಲ್ ಕಟ್ ಆಗ್ಬೋದಾ? ಎಸ್, ಟ್ರಿಪಲ್ ಕಟ್ ಆಗ್ಬೋದು. ಓಕೆ, ಈ ಬೆಡ್ರೂಮಲ್ಲೂ ವಾರ್ಡ್ರೋಬ್ ಮಾಡಿದ್ದಾರೆ. ಬಾಡಿಗೆ ಮನೆಯಲ್ಲೇ 2 ಬೆಡ್ರೂಮಲ್ಲೂ ವಾರ್ಡ್ರೋಬ್ ಮಾಡಿದ್ದಾರೆ. ಇನ್ನು ಫಸ್ಟ್ ಫ್ಲೋರು ಮನೆ ಯಾರು ತೊಗೊತಾರೋ ಅವ್ರು ಇರ್ತಾರೆ. ಆ ಬೆಡ್ರೂಮ್ಸಲ್ಲಿ ವಾರ್ಡ್ರೋಬ್ ಮಾಡಿಲ್ಲ ಅಂದರೆ ಹೇಗೆ? ಕಂಪಲ್ಸರಿ ಇರಲೇಬೇಕು ನೋಡಿ. ಚೆಕ್ ಮಾಡ್ತಾ ಇದ್ದೀನಿ ಈ ವಾರ್ಡ್ರೋಬ್ಸನ್ನು ನಾನು. ಈ ವಾರ್ಡ್ರೋಬ್ಗೂ ಸ್ಲೈಡಿಂಗ್ ಡೋರೇ ಕೊಟ್ಟಿದ್ದಾರೆ.
ನೋಡಿ, ಬಟ್ಟೆ ಸ್ಟೋರ್ ಮಾಡಲಿಕ್ಕೆಲ್ಲ ಜಾಗ ಸಾಕಾಗುತ್ತಾ ಚೆಕ್ ಮಾಡಿ. ಓಕೆ, ಬೆಡ್ರೂಮ್ 2 ನೋಡಿದ್ವಿ. ಈಗ ಕಾಮನ್ ಟಾಯ್ಲೆಟ್ ನೋಡೋಣ. ಇದು ಕಾಮನ್ ಟಾಯ್ಲೆಟ್, ಡೋರ್ WPC ಡೋರ್. ಕಾಮನ್ ಟಾಯ್ಲೆಟ್ ನೋಡ್ರಿ ಎಷ್ಟು ದೊಡ್ಡದಾಗಿದೆ, ಉದ್ದ ಇದೆ. ಇದರಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಆಗಿರೋ, ಗೀಸರ್ ಪಾಯಿಂಟ್ ಇದೆ, ಕಮೋಡ್ ಇಂಡಿಯನ್ ಕಮೋಡ್, ಫ್ಲೋರ್ಗೆಲ್ಲ ನ್ಯಾಚುರಲ್ ಸ್ಟೋನ್ ಹಾಕಿದ್ದಾರೆ ನೋಡಿ. ಗೀಸರ್ ಪಾಯಿಂಟ್ ಇದೆ, ಶವರು, ಅಟ್ಟ ಇದೆ, ಅಟ್ಟದಲ್ಲಿ UPS ಪ್ರಾವಿಷನ್ ಕೊಟ್ಟಿದ್ದಾರೆ, ಗ್ರ್ಯಾಂಡ್ ಪೀಸ್ ಕೊಟ್ಟಿದ್ದಾರೆ ಸೋಪ್ ಇಡೋಕ್ಕೆ. ಓಕೆ, ಈ ಮಾಸ್ಟರ್ ಬೆಡ್ರೂಮ್ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ಇದೆಯಾ? ಎಸ್, ವಿಂಡೋ ಇದೆ ನೋಡಿ. ಬೆಡ್ರೂಮ್ ಸೈಡಿಂದ ಹಾಲನ್ನು ತೋರಿಸ್ತೀನಿ. ಮತ್ತು ಆಲ್ರೆಡಿ ಕಿಚನ್ ಸೈಡಿಂದ ನೋಡಿದ್ರಿ, ಪೂಜಾ ರೂಮ್ ಸೈಡಿಂದ ನೋಡಿದ್ರಿ, ಮೇಯ್ನ್ ಡೋರಿಂದ ನಾನು ತೋರಿಸ್ದೆ. ಮೂಲೆನೂ ಕವರ್ ಮಾಡಿದೆ. ಸೊ ನೀವು ನೋಡಿದ್ದೀರಾ ಅಂತ ನನ್ನ ಅನಿಸಿಕೆ. ಇಷ್ಟ ಆಯಿತು ಅಂದರೆ ಇಮ್ಮಿಡಿಯೇಟ್ಲಿ ವಿಸಿಟ್ ಮಾಡಿ ತೊಗೊಳ್ಳಿ. ಈ ಬೆಲೆಗೆ ಈಸ್ಟ್ ಫೇಸಲ್ಲಿ ನಿರ್ಮಾಣ ಮಾಡಿರೋ ಮನೆ ಸಿಗೋದಿಲ್ಲ, ನಾನು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ನಿಮಗೆ. ಪ್ರೈಸ್ ಎಷ್ಟು? 75 ಲಕ್ಷ, 75 ಲ್ಯಾಕ್. ನೆಗೋಷಿಯಬಲ್ಲ? ಎಸ್, ಸ್ಲೈಟ್ಲಿ ನೆಗೋಷಿಯಬಲ್, ಜಾಸ್ತಿ ಇಲ್ಲ. 792 ಅಡಿ ಇದೆ. ಆ ಲೊಕೇಶನಲ್ಲಿ ಸ್ಕ್ವೇರ್ ಫೀಟ್ಗೆ ಎಷ್ಟಿದೆ, ಕಟ್ಟಕ್ಕೆ ಎಷ್ಟಾಗುತ್ತೆ, ಅವ್ರ ಟೈಮು, ಎನರ್ಜಿಗೆ ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡಿ ಗ್ಯಾರಂಟಿ ನೀವು ಅದೇ ಪ್ರೈಸು ಹೇಳ್ತೀರ, 75. ಅದರಲ್ಲೂ ನೆಗೋಷಿಯಬಲ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಟಾಪಲ್ಲಿ ಇದೀವಿ, ಆ ಸಿಂಟ್ಯಾಕ್ಸ್ ಅಬ್ಸರ್ವ್ ಮಾಡಿ, ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಎಲ್ಲನೂ ತೋರಿಸ್ತೀನಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಲೊಕೇಶನ್ ನಿಯರ್ ಬೈ ಜಿಂದಾಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್, ನಾಗಸಂದ್ರ ಮೆಟ್ರೋ ಸ್ಟೇಷನ್, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರು. ಹೈಲೈಟ್ಸು: PMTC ಬಸ್ ಸ್ಟಾಪ್ಗೆ 2 ನಿಮಿಷದಲ್ಲಿ ಹೋಗ್ಬೋದು ಈ ಮನೆಯಿಂದ, ಅಷ್ಟು ಹತ್ರ. ನೆಕ್ಸ್ಟ್, ಸೌಂದರ್ಯ ಸೆಂಟ್ರಲ್ ಸ್ಕೂಲ್ ಹತ್ರ, ಅಕ್ಷರ ಸಿರಿ ಸ್ಕೂಲ್ ಹತ್ರ, ಜಿಂದಾಲ್ ಮೆಟ್ರೋ ಸ್ಟೇಷನ್ ಹತ್ರ, ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ. ಈ ಜಿಂದಾಲ್ ಮೆಟ್ರೋ ಸ್ಟೇಷನ್ ಎಷ್ಟು ದೂರ? ಈ ಮನೆಯಿಂದ 1.5 2 ಕಿಲೋಮೀಟ್ರು. ನಾಗಸಂದ್ರ ಮೆಟ್ರೋ ಸ್ಟೇಷನು 2 2.5 ಕಿಲೋಮೀಟ್ರು. ಮಂಜುನಾಥ ನಗರ ಮೆಟ್ರೋ ಸ್ಟೇಷನ್ನು 2 ಕಿಲೋಮೀಟ್ರು. ಮತ್ತು ಸಿಡೇದಳ್ಳಿ ಬಸ್ ಸ್ಟಾಪ್ ಗೊತ್ತಲ್ಲ, ಸಿಡೇದಳ್ಳಿ ಬಸ್ ಸ್ಟಾಪು ಒಂದು 700-800 ಮೀಟ್ರು. ಬೋರ್ಮಿಲ್ ಬಸ್ ಸ್ಟಾಪ್ ಗೊತ್ತಲ್ಲ, ಆ ಬೋರ್ಮಿಲ್ ಬಸ್ ಸ್ಟಾಪು 2 ಕಿಲೋಮೀಟ್ರು. ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜು, ಆ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜು ಪ್ರೆಸೆಂಟಿಗೆ ಅಟಾನಮಸ್ ಯೂನಿವರ್ಸಿಟಿ ಆಗಿದೆ. ಇಂಜಿನಿಯರಿಂಗ್ ಯೂನಿವರ್ಸಿಟಿ ಅಂತಾರೆ ಈಗ ಅದನ್ನು. ದೊಡ್ಡ ಬಿಲ್ಡಿಂಗ್ ಆಗಿದೆ. ಆಲ್ಮೋಸ್ಟ್ ಈ ಸರೌಂಡಿಂಗಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತು, ಇಲ್ಲ ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡಿ, ಎಲ್ಲ ಇದ್ರೂ ಗೊತ್ತಾಗುತ್ತೆ. ಆ ಯೂನಿವರ್ಸಿಟಿ ಎಷ್ಟು ದೂರ? 2.5 ಕಿಲೋಮೀಟ್ರು. ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಲು 3 ಕಿಲೋಮೀಟ್ರು. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದಾವೆ ನೋಡಿ. ಇದು ಜಿಂದಾಲ್ ಪ್ರೆಸ್ಟೀಜ್ ಮುಂದೆ ಇದು ಜಿಂದಾಲ್ ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಇದೆ ನೋಡಿ. ಇಲ್ಲಿಂದ 1.5 2 ಕಿಲೋಮೀಟ್ರ್, ನೆನ್ಪಿಟ್ಕೊಳ್ಳಿ. ಅದು ದೊಡ್ಡ ಅಪಾರ್ಟ್ಮೆಂಟು, ಮೆಟ್ರೋ ಪಕ್ಕದಲ್ಲೇ ಇದೆ. ನೀವೇನು ಜಿಂದಾಲ್ ಮೆಟ್ರೋ ಸ್ಟೇಷನ್ನು ಇದೆ, ಜಿಂದಾಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಪಕ್ಕದ ಮುಂದೆನೇ ಅದೇ ನೋಡಿ. ಸೊ ಇದೆ ತುಮಕೂರು ರೋಡ್. ಇಷ್ಟು ಸೌಲಭ್ಯ ಇರುವಂಥ ಮನೇನ ಮಿಸ್ ಮಾಡಬೇಡಿ, ತೊಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.